ನೊಂದ ಜೀವಕ್ಕೆ ಮುರಿದ ಮನಸ್ಸಿಗೆ ಪ್ರಶ್ನೆಗಳಲ್ಲಿ ಸಿಲುಕಿದ ಜೀವನಕ್ಕೆ ಬೆಳಕಿಗಾಗಿ ಅಲೆಯುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು ಮಾತು. ಆತ್ಮೀಯರೇ, ಮತ್ತೊಮ್ಮೆ ಹೃದಯಕ್ಕೊಂದು ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಿಯರೇ, ಇಂದು ನಾವು ನೋಡ್ಲಿಕ್ಕಿರುವಂಥದ್ದು ಆದಿಕಾಂಡ 22ನೇ ಅಧ್ಯಾಯ, ವಚನಗಳು 15ರಿಂದ 19. ನಿನ್ನೆ ನಾವು ನೋಡಿದ್ದು ಒಂದು ಪರೀಕ್ಷೆಯ ಒಂದು ಶಿಖರ. ಅದರಲ್ಲಿ ಒಂದು ತಂದೆಯ ಹೃದಯವನ್ನು ನೋಡಿದ್ದೇವೆ, ಒಂದು ನಂಬಿಕೆಯು ಯಾವ ರೀತಿ ಜಯ ಹೊಂದಿತು ಎನ್ನುವಂಥದ್ದನ್ನು ನೋಡಿದ್ದೇವೆ. ಇಂದು ಆ ಮೌನದ ನಂತರ ದೇವರು ಮತ್ತೆ ಮಾತನಾಡುತ್ತಾರೆ, ಅದನ್ನು ನಾವು ನೋಡಲಿದ್ದೇವೆ. ಇದು ಅತ್ಯಂತ ಪ್ರಾಮುಖ್ಯವಾಗಿರುವಂಥ ಕ್ಷಣ ಪ್ರಿಯರೇ, ಯಾಕೆಂದರೆ ವಿಧೇಯತೆಯ ನಂತರ ದೇವರ ಒಂದು ಪ್ರತಿಕ್ರಿಯೆಯನ್ನ ಈ ಒಂದು ಭಾಗದಲ್ಲಿ ನಾವು ನೋಡಲಿದ್ದೇವೆ. ಮತ್ತೆ ಸ್ವರ್ಗದಿಂದ ಒಂದು ಧ್ವನಿ ಬರುತ್ತದೆ, ಅಬ್ರಹಾಂ ಎಂಬುದಾಗಿ. ಆದರೆ ಈ ಬಾರಿ ಆ ಧ್ವನಿ ಪರೀಕ್ಷೆಯನ್ನ ಮಾಡುವುದಕ್ಕೋಸ್ಕರ ಬರುವುದಿಲ್ಲ, ಹೊರತು ಅದು ದೃಢೀಕರಣವನ್ನ ಮಾಡುವುದಕ್ಕೋಸ್ಕರ ಬರುತ್ತದೆ. ಅಂದರೆ ದೇವರು ಹೇಳುತ್ತಾರೆ, ನಾನು ನನ್ನಿಂದಲೇ ಪ್ರಮಾಣವನ್ನ ಮಾಡುತ್ತೇನೆ ಎಂಬುದಾಗಿ. ಪ್ರಿಯರೇ, ಈ ಮಾತಿನ ಆಳವನ್ನು ಗಮನಿಸಿ. ಯಾರನ್ನಾದರೂ ಸಾಕ್ಷಿಯಾಗಿ ಕರೆಯಲು ಸಾಧ್ಯವಿಲ್ಲ, ಯಾಕೆಂದರೆ ದೇವರಿಗಿಂತ ದೊಡ್ಡವರು ಯಾರೂ ಇಲ್ಲ. ಆದುದರಿಂದ ದೇವರು ತಾನೇ ತನ್ನಿಂದಲೇ ಪ್ರಮಾಣವನ್ನ ಮಾಡುತ್ತೇನೆ ಎಂಬುದಾಗಿ ಹೇಳುತ್ತಾ ಇದ್ದಾರೆ. ಅಂದರೆ ಅರ್ಥ, ಈ ವಾಗ್ದಾನ ಖಂಡಿತವಾಗಿ ನೆರವೇರುವಂಥದ್ದಾಗಿದೆ. ಆಮೇಲೆ ದೇವರು ಹೇಳುತ್ತಾರೆ, ನೀನು ನಿನ್ನ ಮಗನನ್ನ ತಡೆದಿಲ್ಲ ಎಂಬುದಾಗಿ. ಅಂದರೆ ಇದು ಒಂದು ಸುಂದರವಾದಂಥ ಒಂದು ಸತ್ಯವನ್ನು ನಾವು ನೋಡಬಹುದು ಪ್ರಿಯರೇ. ಯಾಕಂದರೆ ದೇವರು ಅಬ್ರಹಾಮನು ಮಾಡಿದಂಥ ಒಂದು ಸಣ್ಣ ಕ್ರಿಯೆಯನ್ನು ಸಹ ನೋಡಿದರು ಎಂಬುದನ್ನು ನಾವು ನೋಡಬಹುದು. ಅಂದರೆ ಪ್ರತಿ ಒಂದು ವಿಧೇಯತೆಯು ದೇವರ ಗಮನದಲ್ಲಿದೆ ಎನ್ನುವಂಥದ್ದನ್ನು ತೋರಿಸುವಂಥದ್ದಾಗಿದೆ. ಹಾಗಾದರೆ ಇದು ಸಾಮಾನ್ಯವಾದಂಥ ಒಂದು ವಿಧೇಯತೆ ಅಲ್ಲ, ಇದು ಸಂಪೂರ್ಣವಾದಂಥ ಒಂದು ಸಮರ್ಪಣೆಯನ್ನು ನೋಡಬಹುದು. ಆಮೇಲೆ ಆಶೀರ್ವಾದ ಹರಿದು ಬರುತ್ತದೆ ಎಂಬುದನ್ನು ನಾವು ನೋಡಬಹುದು. ಅಂದರೆ ನಿನ್ನ ಸಂತಾನವು ಆಕಾಶದ ನಕ್ಷತ್ರಗಳಂತೆ, ಸಮುದ್ರದ ಮರಳಿನಂತೆ ಎಂಬುದಾಗಿ ವಾಕ್ಯಗಳನ್ನು ನಾವು ಓದುವಾಗ ಇದು ಕೇವಲ ಸಂಖ್ಯೆಯ ವಿಷಯವಲ್ಲ ಪ್ರಿಯರೇ, ಇದು ವಿಸ್ತರಣೆಯ ಒಂದು ವಿಷಯವಾಗಿದೆ. ಅಂದರೆ ಇದು ಪ್ರಭಾವವನ್ನು ತೋರುವಂಥ ಒಂದು ವಿಷಯವಾಗಿದೆ. ಅದಲ್ಲದೆ ಇದು ವಿಜಯವನ್ನು ತೋರಿಸುವಂಥ ಒಂದು ವಿಷಯವಾಗಿದೆ ಪ್ರಿಯರೇ. ಆದರೆ ಕತೆ ಇಲ್ಲಿಗೆ ಮುಗಿಯುವುದಿಲ್ಲ. ದೇವರು ಇನ್ನೂ ಒಂದು ದೊಡ್ಡ ಮಾತನ್ನು ಹೇಳುತ್ತಾರೆ, ನಿನ್ನ ಸಂತಾನದ ಮೂಲಕ ಎಲ್ಲಾ ಜನಾಂಗಗಳು ಆಶೀರ್ವಾದ ಹೊಂದುವವು ಎನ್ನುವಂಥದ್ದು. ಪ್ರಿಯರೇ, ಇದು ಕೇವಲ ಅಬ್ರಹಾಮನ ಕಥೆ ಅಲ್ಲ. ನಾವು ಗಮನಿಸುವುದಾದರೆ ಇದು ಭವಿಷ್ಯದ ಒಂದು ಕಥೆಯಾಗಿದೆ. ಇದು ವಿಮೋಚನೆಯನ್ನು ತರುವಂತ ಒಂದು ಕಥೆಯಾಗಿದೆ. ಅಂದರೆ ಈ ಮಾತಿನ ಮೂಲಕ ದೇವರು ಅಬ್ರಹಾಮನಿಗೆ ತಿಳಿಸ್ತಾ ಇರುವಂಥದ್ದು, ಇನ್ನು ಮುಂದೆ ಯೇಸು ಕ್ರಿಸ್ತನ ಒಂದು ವಿಷಯವನ್ನ ನಾವು ನೋಡಬಹುದು, ಎದುರು ನೋಡಬಹುದು ಎಂಬುದಾಗಿ. ಅಂದರೆ ಅಬ್ರಹಾಮನ ಸಂತತಿಯಲ್ಲಿ ಬರುವಂತ ಯೇಸು ಕ್ರಿಸ್ತನ ಮೂಲಕ ಇಡೀ ವಿಶ್ವವೇ ಆಶೀರ್ವಾದವನ್ನ ಹೊಂದುತ್ತದೆ ಎನ್ನುವಂಥದ್ದಾಗಿ ನಾವು ನೋಡಬಹುದು. ಅದಲ್ಲದೆ ಕೊನೆಯಲ್ಲಿ ಒಂದು ಸರಳವಾದಂಥ ಒಂದು ವಾಕ್ಯವನ್ನ ದೇವರು ಹೇಳುತ್ತಾರೆ, ಯಾಕೆಂದರೆ ನೀನು ನನ್ನ ಮಾತಿಗೆ ವಿಧೇಯನಾದೆ ಎಂಬುದಾಗಿ. ಪ್ರಿಯರೇ, ಇದು ಸಂಪೂರ್ಣ ಭಾಗದ ಒಂದು ಕೀಲಿಕೆಯಾಗಿದೆ. ಅಂದರೆ ಆಶೀರ್ವಾದದ ಮೂಲ ವಿಧೇಯತೆ ಎನ್ನುವಂಥದ್ದನ್ನ ತೋರಿಸುವಂಥದ್ದಾಗಿದೆ ಪ್ರಿಯರೇ. ಆತ್ಮೀಯರೇ, ಇಲ್ಲಿ ಒಂದು ನಿಜವಾದ ಜೀವನದ ಪ್ರಶ್ನೆ ಬರುತ್ತದೆ. ನಾವು ವಿಧೇಯರಾಗಿದ್ದೇವಾ? ಹಾಗಾದರೆ ಮುಂದೆ ಏನು ಎನ್ನುವಂಥ ಒಂದು ಪ್ರಶ್ನೆ ಈ ಭಾಗದಲ್ಲಿ ಉತ್ತರಿಸಲ್ಪಡುತ್ತದೆ. ದೇವರು ಮೌನವಾಗಿರಬಹುದು, ಆದರೆ ದೇವರು ಕೆಲಸವನ್ನ ಮಾಡುತ್ತಾ ಇದ್ದಾರೆ ಎನ್ನುವಂಥದ್ದನ್ನು ನಾವು ನೆನಪು ಮಾಡಿಕೊಳ್ಳಬೇಕು. ಸರಿಯಾದ ಸಮಯದಲ್ಲಿ ದೇವರು ಮಾತನಾಡುತ್ತಾರೆ, ದೇವರು ದೃಢೀಕರಿಸುತ್ತಾರೆ. ಹಾಗಾದರೆ ಇಂದಿನ ವಾಗ್ದಾನ, ನಮ್ಮ ವಿಧೇಯತೆ ವ್ಯರ್ಥವಾಗುವುದಿಲ್ಲ ಪ್ರಿಯರೇ. ದೇವರು ನೋಡುತ್ತಾರೆ, ದೇವರು ನೆನಪಿಟ್ಟುಕೊಳ್ಳುತ್ತಾರೆ. ಅದಲ್ಲದೆ ದೇವರು ಪ್ರತಿಫಲವನ್ನು ಸಹ ಕೊಡುತ್ತಾರೆ. ಹಾಗಾದರೆ ನಾವು ಕೈಗೊಳ್ಳಬೇಕಾಗಿರುವಂತಹ ಆಜ್ಞೆ, ವಿಧೇಯತೆಯಲ್ಲಿ ಸ್ಥಿರವಾಗಿರಬೇಕು. ಫಲಿತಾಂಶ ಕಾಣದಿದ್ದರೂ ಅಥವಾ ಫಲಿತಾಂಶದ ಭಾವನೆ ಇಲ್ಲದಿದ್ದರೂ ಅಥವಾ ದೇವರು ಮೌನವಾಗಿದ್ದಾರೆ ಎನ್ನುವಂಥ ಒಂದು ಮನೋಭಾವನೆ ನಮ್ಮಲ್ಲಿದ್ದರೂ
ನಾವು ವಿಧೇಯತೆಯನ್ನು ನಿಲ್ಲಿಸದೆ ಮುಂದುವರಿಯಬೇಕು. ಹಾಗಾದರೆ ಇಂದು ಇದನ್ನು ನೆನಪಿಟ್ಟುಕೊಳ್ಳೋಣ. ಅಬ್ರಹಾಂ ಪರೀಕ್ಷೆಯನ್ನು ಪಾಸಾದನು, ಆದರೆ ಅದಕ್ಕಿಂತ ಮುಖ್ಯವಾದದ್ದು ದೇವರು ಅವನ ಒಂದು ವಿಧೇಯತೆಯನ್ನು, ವಾಗ್ದಾನವನ್ನು ದೃಢೀಕರಿಸಿದರು. ಹಾಗಾದರೆ ಇಂದು ನಾವು ಏನಕ್ಕಾದರೂ ಕಾಯ್ತಾ ಇದ್ದೇವಾ? ದೇವರ ಸಮಯ ತಪ್ಪುವುದಿಲ್ಲ ಪ್ರಿಯರೇ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರ ವಾಗ್ದಾನ ನಮ್ಮ ಜೀವನದಲ್ಲಿ ನೆರವೇರಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಬದುಕೋಣ. ಆಮೇಲೆ ದುಂದ ಜೀವಕ್ಕೆ ಮುರಿದ ಮನಸ್ಸಿಗೆ ಬೆಳಕನ್ನು ಹುಡುಕುವ ಹೃದಯಕ್ಕೆ